ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅಮ್ಲಾಮೋ ಬಲವಾನ್ ವೀರಃ ಛಾಯೇವಾನುಗತಃ ಸದಾ ಸತ್ಯವಾದಿ ಮೃದುರ್ದಾಂತಃ ಸರಾಜವಸತಿಂ ವಸೇತ್. ಈ ಶ್ಲೋಕದಲ್ಲಿ ಅಮ್ಲಾಮೋ ಬಲವಾನ್ ವೀರಃ ಛಾಯೇವಾನುಗತಃ ಸದಾ, ಇದರಲ್ಲಿ ಅಮ್ಲಾಮೋ ಅಂದ್ರೆ ದಣಿಯದೇ ಇರುವಂಥವನು ಅಥವಾ ಆಯಾಸ ಆಗದೇ ಇರುವಂಥವನು, ಬಲವಾನ್ ಅಂದ್ರೆ ಶಕ್ತಿವಂತ, ವೀರಃ ಅಂದ್ರೆ ವೀರ, ಛಾಯೇವಾನುಗತಃ ಅಂತ ಹೇಳಿದ್ರೆ ಛಾಯೆ ಅಂದ್ರೆ ನೆರಳು, ಹಾಗಾಗಿ ಛಾಯೇವಾನುಗತಃ ಅಂತ ಹೇಳಿದ್ರೆ ನೆರಳಿನ ಹಾಗೆ ಅಥವಾ ನೆರಳಾಗಿರುವಂಥದ್ದು, ಸದಾ ಅಂದ್ರೆ ಯಾವಾಗಲೂ. ಹಾಗಾಗಿ ಅಮ್ಲಾಮೋ ಬಲವಾನ್ ವೀರಃ ಛಾಯೇವಾನುಗತಃ ಸದಾ ಅಂದ್ರೆ ರಾಜನ ಜೊತೆಗೆ ಕೆಲಸ ಮಾಡೋದಕ್ಕೆ ಅರ್ಹನಾದವನ ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾವ ಯಾವ ಗುಣಗಳಿರಬೇಕು? ಆತ ಸುಲಭವಾಗಿ ದಣಿಬಾರದು, ಆತ ಬಲಶಾಲಿ ಆಗಿರಬೇಕು, ಆತ ಧೈರ್ಯಶಾಲಿ ಆಗಿರಬೇಕು, ಯಾವಾಗಲೂ ಕೂಡ ರಾಜನಿಗೆ ನೆರಳಿನ ಹಾಗೆ ಇರಬೇಕು. ಇನ್ನು ಸತ್ಯವಾದಿ ಮೃದುರ್ದಾಂತಃ ಸ ರಾಜವಸತಿಂ ವಸೇತ್. ಇಲ್ಲಿ ಸತ್ಯವಾದಿ ಅಂದ್ರೆ ಸತ್ಯವಂತ, ಮೃದುರ್ದಾಂತಹ ಅಂದ್ರೆ ಮೃದು ಸ್ವಭಾವದವನು, ಸರಾಜವಸತಿಂ ಅಂದ್ರೆ ರಾಜನ ಜೊತೆ ಇರೋದಕ್ಕೆ ಅಥವಾ ಕೆಲಸವನ್ನ ಮಾಡೋದಕ್ಕೆ, ವಸೇತ್ ಈ ಗುಣಲಕ್ಷಣಗಳು ಬೇಕು. ಹಾಗಾಗಿ ಸತ್ಯವಾದಿ ಮೃದುರ್ದಾಂತಹ ಸ ರಾಜವಸತಿಂ ವಸೇತ್ ಅಂತ ಹೇಳಿದ್ರೆ ಆತ ಸತ್ಯವಂತನಾಗಿರ್ಬೇಕು, ಮೃದು ಸ್ವಭಾವದವನಾಗಿರ್ಬೇಕು, ಇನ್ನು ಸ್ವಯಂ ನಿಯಂತ್ರಣವನ್ನ ಆತ ಹೊಂದಿರಬೇಕು. ಇದು ಒಬ್ಬ ವ್ಯಕ್ತಿ ರಾಜನ ಜೊತೆಗೆ ಇರೋದಕ್ಕೆ ಅರ್ಹ ಗುಣಗಳು. ಈಗ ಪೂರ್ತಿ ಶ್ಲೋಕವನ್ನು ನಾವು ನೋಡ್ತಾ ಹೋದ್ರೆ, ಅಮ್ಲಾಮೋ ಬಲವಾನ್ ವೀರಃ ಛಾಯೇವಾನುಗತಃ ಸದಾ ಸತ್ಯವಾದಿ ಮೃದುರ್ದಾಂತಃ ಸರಾಜವಸತಿಂ ವಸೇತ್ ಅಂದ್ರೆ ಒಬ್ಬ ವ್ಯಕ್ತಿ ರಾಜನ ಜೊತೆಗೆ ಕೆಲಸವನ್ನ ಮಾಡೋದಕ್ಕೆ ಒಂದಷ್ಟು ಅರ್ಹತೆಗಳಿರ್ಬೇಕಲ್ವಾ. ಹಾಗಾಗಿ ಒಬ್ಬ ಅರ್ಹನಾದವನು ಒಂದಷ್ಟು ಗುಣಗಳನ್ನು ಕೂಡ ಹೊಂದಿರಬೇಕಲ್ವಾ. ಸೊ ಯಾವ ಗುಣಗಳನ್ನು ಹೊಂದಿರಬೇಕು? ಆತ ಸುಲಭವಾಗಿ ದಣಿಬಾರ್ದು, ಆತ ಬಲಶಾಲಿಯಾಗಿರ್ಬೇಕು, ಆತ ಧೈರ್ಯಶಾಲಿಯಾಗಿರ್ಬೇಕು, ಆತ ಯಾವಾಗಲೂ ಕೂಡ ರಾಜನ ನೆರಳಿನ ಹಾಗೆ ಇರಬೇಕು. ಎಷ್ಟಾದ್ರೂ ರಾಜ ಅಲ್ವಾ, ರಾಜನಿಗೆ ಶತ್ರುಗಳಿದ್ದೇ ಇರ್ತಾರೆ. ಸೊ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಈತ ರಾಜನಿಗೆ ನೆರಳಾಗಿರ್ಬೇಕು ಯಾವಾಗಲೂ ಕೂಡ. ಇನ್ನು ಸತ್ಯವನ್ನೇ ಮಾತನಾಡುವನಾಗಿರಬೇಕು, ಮೃದು ಸ್ವಭಾವದವನಾಗಿರ್ಬೇಕು, ಅದೇ ರೀತಿ ಸ್ವಯಂ ನಿಯಂತ್ರಣವನ್ನ ಆತ ಹೊಂದಿರಲೇಬೇಕು. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.